ನಮಸ್ಕಾರ. ಈ ಗೌಜು ಗದ್ದಲ ಗಲಾಟೆ ಎಲ್ಲ ಮಾಡ್ತಾ ಇದ್ದೀರಲ್ಲ, ಆ ಗದ್ದಲದ ನಡುವೆಯೇ ನಮ್ಮ ಮನಸ್ಸಿನಲ್ಲಿ ನಾವು ಸಮಾಧಾನ ತಂದ್ಕೋಬೇಕು. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆಯೇ ಅಂತ ಒಂದು ಗಾದೆ ಇದೆ. ಹಾಗೆ ಮರಕ್ಕೆ ಕಷ್ಟ ಬಂದಿರೋದ್ರಿಂದ ಮನುಷ್ಯನಿಗೆ ಕಷ್ಟ ಬಂದಿರೋದು. ಇವಾಗ ಎಲ್ಲ ಕಡೆ ಮರನ ಕುಡಿದು ಮನುಷ್ಯನಿಗೆ ಕಷ್ಟ ಬಂದಿದೆ. ಅದು ಮಹಾಪಾಪ. ಅದು ಹೇಗೋ ಇರಲಿ, ಮನುಷ್ಯನಿಗೆ ಅಂದರೆ ಮಾನವ ರೂಪದಲ್ಲಿರುವ ಎಲ್ಲರಿಗೆ, ರೂಪವಂತ ಮಾನವರಿಗೆ ಅಂತಲ್ಲ, ಈಗ ನನ್ನಂಗೆ ಚೆನ್ನಾಗಿಲ್ಲದೆ ಇರೋರಿಗೂ ಕೂಡ ಅನ್ವಯಿಸುತ್ತೆ. ಅಂದರೆ ಮನುಷ್ಯನಿಗೆ ಕಷ್ಟ ಬಂದೇ ಬರುತ್ತೆ ಅಂತ ನಾವೇನು ಅನ್ಕೋತೀವಿ, ಅಯ್ಯೋ ನನಗೆ ಇಷ್ಟು ಕಷ್ಟ, ಬೇರೆಯವರೆಲ್ಲ ನೋಡಿದ್ರೆ ಎಷ್ಟು ಸುಖವಾಗಿದ್ದಾರೆ, ಆ ದೇವರು ನನಗೆ ಯಾಕೆ ಹಿಂಗೆ ಮಾಡ್ದೆ, ಈ ಥರ ಎಲ್ಲ ನಾವು ಅನ್ಕೋತೀವಿ. ವಾಸ್ತವವಾಗಿ ಎಲ್ಲರಿಗೂ ಕಷ್ಟನೇ. ಅವರು ಕೂಡ ಈ ಮಿಕ್ಕಿದವ್ರನ್ನ ನೋಡ್ಕೊಂಡು ಬೇರೆಯವರೆಲ್ಲ ಎಷ್ಟು ಸಂತೋಷವಾಗವ್ರೆ, ನಾವೆಷ್ಟು ಕಷ್ಟಪಡ್ತಾಯಿದ್ದೀವಿ ಅಂತ ಅನ್ಕೋತಾರೆ. ನಾನು ಹೇಳೋದೇನು ಅಂದರೆ, ಕಷ್ಟ ಸುಖ ಅದು ಎಲ್ಲರಿಗೂ ಬರುವಂತಹ ಒಂದು ಅವಸ್ಥೆಗಳು. ಮತ್ತು ಕತ್ಲಿದ್ದಂಗೆ ಕತ್ಲಾದ ಮೇಲೆ ಬೆಳಕು ಬರುತ್ತೆ. ಇವತ್ತಿರೋ ಕಷ್ಟ ನಾಳೆ ಹೋಗುತ್ತೆ, ಸುಖ ಬರುತ್ತೆ ಅಂತ ಎಲ್ಲ ಸುಲಭವಾಗಿ ಹೇಳ್ಬೋದು. ಆದರೆ ಅದನ್ನು ಅನುಭವಿಸಿದಾಗ ಕಷ್ಟ. ಆ ಒಂದು ಮನಸ್ಸಿನ ಸ್ಥಿರತೆ, ಧೀರತೆ ಮತ್ತು ತಾಳ್ಮೆಯನ್ನು ನಾವು ರೂಢಿಸ್ಕೋಬೇಕಾಗುತ್ತೆ. ಈಗ ಇದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ, ನನಗೂ ಕಷ್ಟ ಅಂತ ಯೋಚನೆ. ಬೇರೆಯವ್ರಿಗೆಲ್ಲ ಏನು ಇಷ್ಟು ಗದ್ದಲದಲ್ಲಿ ಇರಲ್ಲ, ಇಷ್ಟು ಫಾಸ್ಟಾಗಿ ಆರಾಮಾಗಿ ಓಡಾಡ್ತಾ ಇದ್ದಾರಲ್ಲ, ನಮಗೇನಪ್ಪ ಇಷ್ಟೊಂದು ನೋವು ಅಂತ ಅನ್ನಿಸ್ತಿತ್ತು. ಆಮೇಲೆ ನಾನೇ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಗಣಿಸಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಆವಾಗ ಒಂದು ಜ್ಞಾಪಕ ಬಂತು ಇಟ್ಕೊಂಡಿರೋದು. ಭವದ ಬಿರುಬಿಸಿಲಲ್ಲಿ ಬಳಲಿ ನಡೆದು ಬಾಯಾರಿ ನಿಂತಿರಲು ನೀರಡಿಸಿ ಬಂದು ಕರುಣೆಯ ಕಲ್ಪತರು ವಿಠಲನ ಜ್ಞಾನ ನೆರಳಾಗಿ ನೀಡುತ್ತಿದೆ ಅಮೃತದ ಪಾನ. ಅಂದರೆ ದೇವರ ಧ್ಯಾನ ಮಾಡಿದ್ರೆ, ನಾಮ ಜಪ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ನೋವು ಕಡಿಮೆ ಆದಾಗ ಮನಸ್ಸಿಗೆ ಶಾಂತಿ ಬರುತ್ತೆ. ಮನಸ್ಸಿಗೆ ಶಾಂತಿ ಬಂದಾಗ ಮುಂದೆ ಏನು ಮಾಡಬೇಕು ಅಂತ ತೋರುತ್ತೆ. ಒಂದು ನಾಟಕದಲ್ಲಿ ಹಿರಣ್ಯನವ್ರು ಹೇಳಿದರು, ನೋಡಿರಿ, ಮನುಷ್ಯನಿಗೆ ಎಷ್ಟೇ ಜಾರು ಇಳಿಜಾರು ಬಂದರೂ ಮನುಷ್ಯ ಬೇಜಾರು ಮಾಡ್ಕೋಬಾರ್ದು. ಯಾಕೆಂದರೆ ಬೇಜಾರು ಮಾಡಿಕೊಂಡ್ರೆ ಬುದ್ಧಿ ಓಡೋಗುತ್ತೆ ಅಂತ. ಹಾಗೆ ಆದಷ್ಟು ತಾಳ್ಮೆ ಸಮಾಧಾನದಿಂದ ಇದ್ದು ಮುಂದೆ ಒಳ್ಳೆಯ ದಿನ ಬರಬಹುದು ಅಂತ